ದರ್ಶನ್ ಹಾಗೆ ಪವಿತ್ರ ಫೋಟೋದ ರೀಲ್ಸ್ ಕೂಡ ವೈರಲ್ ಆಗ್ತಾ ಇದೆ. ಪವಿತ್ರ ಕುತ್ತಿಗೆಯಲ್ಲಿ ಅರಿಶಿಣದ ದಾರ ಇರೋದು ಏನು ತಾಳಿನ? ಮದುವೆ ಡ್ರೆಸ್ ನಲ್ಲಿರುವ ದರ್ಶನ್ ಹಾಗೆ ಪವಿತ್ರ ಗೌಡ ಫೋಟೋಸ್ ಎಲ್ಲೆಡೆ ವೈರಲ್. ಬಿಳಿ ಮೆರೂನ್ ಬಾರ್ಡರ್ ನ ಸೀರೆ ಧರಿಸಿದ್ದಾರೆ ಪವಿತ್ರ. ಸೇಮ್ ಮದುವೆ ಹೆಣ್ಣುಮಗಳು ಕಂಡ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ನಟ ದರ್ಶನ್ ಅವರು ಕೂಡ ಬಿಳಿ ಉಡುಪನ್ನ ಧರಿಸಿ ಮದುವೆ ಗಂಡಿನ ರೀತಿಯಲ್ಲಿ ಕಾಣಿಸ್ತಿದ್ದಾರೆ. 10 ವರ್ಷಗಳ ಹಿಂದೆ ತೆಗೆದಿರುವ ಫೋಟೋಸ್ಗಳಂತ ಹೇಳಲಾಗ್ತಾ ಇದೆ. 10 ವರ್ಷಗಳ ಹಿಂದೆ ತೆಗೆದಿರುವಂತಹ ಫೋಟೋಸ್ಗಳು ಎನ್ನಲಾಗ್ತಾ ಇದೆ. ದರ್ಶನ್ ಪವಿತ್ರ ಮದುವೆ ಆಗಿದ್ದಾರ? ಇಬ್ರು ಸತಿ ಪತಿಗಳ? ದರ್ಶನ್ಗೆ ಪವಿತ್ರ ಊಟ ಮಾಡಿಸ್ತಾ ಇರುವಂತಹ ಫೋಟೋಸ್ಗಳು ಕೂಡ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಮೀಡಿಯಾದವ್ರಿಗೆ ಮಾಡಕ್ ಕೆಲಸ ಇಲ್ವಾ? ಇವೇನ್ ಹಳ ಫೋಟೋಸ್ಗಳನ್ನ ರಿವೀಲ್ ಮಾಡ್ತಿದ್ದೀರಿ ಅಂತಂದ್ರೆ ಇದು ಕೂಡ ತಿಳ್ಕೋಬೇಕಾಗತ್ತೆ. ಯಾಕಂತಂದ್ರೆ ತುಂಬಾ ಜನ ಕಾಮೆಂಟ್ ಗಳನ್ನ ಮಾಡ್ತಾ ಇರ್ತೀರಿ. ದರ್ಶನ್ ಅವರು ಪವಿತ್ರ ಗೌಡ ಅವರು ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ರ, ಗಂಡ ಹೆಂಡತಿ ಅಲ್ವಾ ಅಂತ ಕೇಳಿದ್ರೆ ಈ ಫೋಟೋಸ್ಗಳು ನಿಮಗಾಗಿ. ನೋಡಿ, ಯಾವುದೇ ಪ್ರೂಫ್ ಇಲ್ಲದೆ ಮಾತಾಡೋದಕ್ಕೆ ಆಗೋದಿಲ್ಲ. ಪವಿತ್ರ ಗೌಡ ಅವರ ಕುತ್ತಿಗೆಯಲ್ಲಿ ತಾಳಿ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ನಟ ದರ್ಶನ್ ಅವರು ಕೂಡ ಮಿರಿ ಮಿಂಚ್ತಾ ಇದ್ದಾರೆ. ಥೇಟ್ ಮದುವೆ ಗಂಡಿನ ರೀತಿಯಲ್ಲೇ ಕಂಗೊಳಿಸ್ತಾ ಇದ್ದಾರೆ. ಒಂದು ಕಡೆ ವಿನೀಶ್ ಅವರ ಬರ್ತ್ಡೇ ದಿನವೇ ಈ ಫೋಟೋಸ್ಗಳು ರಿವೀಲ್ ಆಗ್ತಾ ಇರೋದು ಒಂದು ಕಡೆ ಅನುಮಾನವನ್ನ ಉಂಟು ಮಾಡ್ತಾ ಇದೆ. ನೋವಲ್ಲಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು. ಈ ಸಂದರ್ಭದಲ್ಲೇ ಪವಿತ್ರ ಗೌಡ ಹಾಗೆ ದರ್ಶನ್ ಅವರ ಫೋಟೋಸ್ಗಳು ಕೂಡ ರಿವೀಲ್ ಆಗ್ತಾ ಇದೆ. ಮತ್ತೊಂದು ಕಡೆ ದರ್ಶನ್ಗೆ ಪವಿತ್ರ ಗೌಡ ಊಟ ಮಾಡಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ದರ್ಶನ್ ಪವಿತ್ರ ಗೌಡ ಇಬ್ಬರ ಮದುವೆಯ ಫೋಟೋಸ್ಗಳು ಅಂತ ಹೇಳಲಾಗ್ತಾ ಇರುವಂತಹ, ಅದರಲ್ಲೂ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ದೃಶ್ಯಗಳಿದು. ಪವಿತ್ರ ಗೌಡ ಕತ್ತಲ್ಲಿ ತಾಳಿ ಇದೆ, ಬಿಳಿ ಸೀರೆ ಉಟ್ಟಿದ್ದಾರೆ. ಜೊತೆಗೆ ದರ್ಶನ್ ಕೂಡ ಬಿಳಿ ಪಂಚೆ ಬಿಳಿ ಶರ್ಟ್ ಅನ್ನ ಧರಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಎಲ್ಲಿ ನೋಡಿದ್ರು ಒಂದೇ ಸದ್ದು. ಅದಕ್ಕೆ ಕಾರಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಪವಿತ್ರ ಗೌಡ ಅವರದ್ದು ಎನ್ನಲಾಗ್ತಾ ಇರುವಂತಹ ಕೆಲವು ಫೋಟೋಸ್ಗಳು. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಹೀಗೆ ಎಲ್ಲಾ ಕಡೆ ಈ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ ಈ ಫೋಟೋಸ್ಗಳಲ್ಲಿ ಅಂಥದ್ದೇನಿದೆ ಅಂತ ನೀವೇ ಗಮನಿಸಬಹುದು. ಯಾಕಂತಂದ್ರೆ ಪವಿತ್ರ ಇಬ್ಬರು, ದರ್ಶನ್ ಹಾಗೆ ಪವಿತ್ರ ಇಬ್ಬರು ಪಕ್ಕಾ ಮದುಮಕ್ಕಳ ರೀತಿಯೇ ಕಾಣಿಸ್ಕೊಳ್ತಿದ್ದಾರೆ. ಇಬ್ಬರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಅಂದ್ರೆ ಟ್ರೆಡಿಷನಲ್ ಡ್ರೆಸ್ಸಲ್ಲೇ ಮಿನುಗ್ತಾ ಇದ್ದಾರೆ. ಅದಕ್ಕೇನು ಪ್ರೂಫ್ ಬೇಡ, ನಿಮ್ಮ ಕಣ್ಮುಂದೆನೇ ಇದೆ. ನಗ್ನಗ್ತಾ ಸೆಲ್ಫಿಯನ್ನು ಕೂಡ ತಗೊಂಡಿದ್ದಾರೆ. ಈ ಫೋಟೋಗಳು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ನೋಡಿದ ಯಾರಿಗಾದ್ರೂ ಇದು ಇವರ ಮದುವೆದೇ ಫೋಟೋ ಇರಬೇಕು ಅಂತ ಅನಿಸೋದು ಗ್ಯಾರಂಟಿ. ನೆಟ್ಟಿಗರು ಸುಮ್ಮನಾಗ್ತಾರೆಯೇ? ಈ ಫೋಟೋಗಳನ್ನ ಶೇರ್ ಮಾಡಿ, ಇದೇ ನೋಡಿ ದರ್ಶನ್ ಹಾಗೆ ಪವಿತ್ರ ಗೌಡ ಮದುವೆ ಫೋಟೋಸ್, ಇವರಿಬ್ರು ಮೊದಲೇ ಮದುವೆ ಆಗಿದ್ರು ಅಂತೆಲ್ಲ ಬಗೆಯ ಕ್ಯಾಪ್ಷನ್ಗಳನ್ನು ಕೂಡ ಹಾಕಿ ವೈರಲ್ ಮಾಡ್ತಿದ್ದಾರೆ. ಈ ಫೋಟೋಗಳು ನಿಜವಾಗಿಯೂ ಅವರ ಮದುವೆಯದ್ದ ಅಥವಾ ಯಾವುದಾದ್ರೂ ಪೂಜೆ ಫಂಕ್ಷನ್ ಅಲ್ಲಿ ತೆಗೆದಿದ್ದ ಅನ್ನೋದು ಮಾತ್ರ ಇನ್ನೂ ಕೂಡ ನಿಗೂಢ.